ಶಿವರಾತ್ರಿ ಪ್ರಯುಕ್ತ ಕರೆದಂತಹ ಈ ಒಂದು ಪ್ರೆಸ್ ಮೀಟ್ಗೆ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ಈ ವೇದಿಕೆಯಲ್ಲಿ ಯುವಕರ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ನನ್ನ ಪಕ್ಕದಲ್ಲಿರುವಂಥವರು ನವೇಶ್ರೀ ನಾಗೇಶ್, ಈಶ್ವರವರದ ಕರ್ತೃ ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು. ನನ್ನ ಈ ಪಕ್ಕದಲ್ಲಿರುವಂಥವರು ವಿನಯ್ ಶಿವಮೊಗ್ಗ, ತಮಗೆಲ್ಲರಿಗೂ ಕೂಡ ಚಿರಪರಿಚಿತ. ಪಕ್ಕದಲ್ಲಿ ಪರೋಪಕಾರದ ಶ್ರೀಧರ್ ಅವರು, ಡಾಕ್ಟರ್ ಶಾಂತಲಾ, ಈ ಬಾರಿ ಅವರು ವಿಶೇಷವಾಗಿ ಒಂದು ಪ್ಲಾಸ್ಟಿಕ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವರೊಂದು ಪ್ರಮುಖ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ. ನವಿಶ್ರೀ ಯೋಗ ಕೇಂದ್ರದ ಡಾಕ್ಟರ್ ಗೀತಾ ಪಾಟೀಲ್, ಸುಬ್ರಹ್ಮಣ್ಯ ಎಸ್, ಮತ್ತು ನಮ್ಮ ನವಿಶ್ರೀ ಅನ್ನದಾನ ತಂಡದ ಪ್ರಮುಖರಾದಂಥ ಮನೋಹರ್ ಬಿಜಾಪುರ್ ಅವರು ಜೊತೆಗಿದ್ದಾರೆ. ಪ್ರದೀಪ್ ನಮ್ಮ ಜೊತೆಗಿದ್ದಾರೆ ಮತ್ತು ನಮ್ಮ ಸಂತೋಷ್ ಎಲಿಗಾರ್ ಕೂಡ ನಮ್ಮ ಜೊತೆಗಿದ್ದಾರೆ. ನಾನು ನಾಗರಾಜ್ ಶೇಖರ್. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಾನು ನಾಗೇಶ್ ಅವರಿಗೆ ಒಂದು ಹಸ್ತಾಂತರ ಮಾಡ್ತಿದ್ದೇನೆ ಬೈಕ್. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ, ಕಳೆದ 8 ವರ್ಷಗಳಿಂದ ಸತತವಾಗಿ ಪರಿಸರ ಶಿವರಾತ್ರಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ದೈನಂದಿನ ನಿತ್ಯ ಸಂಧ್ಯಾವಂದನೆ ಇರ್ಬೋದು, ಎಲ್ಲವೂ ಕೂಡ ಪ್ರಕೃತಿಯ ಆರಾಧನೆಯಾಗಿದೆ. ನಮ್ಮ ಪಂಚಭೂತಗಳು ಕೂಡ ದೇವರ ರೂಪದಲ್ಲಿ ನಮ್ಮ ಪೂರ್ವಜರು ಆರಾಧನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಭೂಮಿ ರೂಪದಲ್ಲಿ ಗಣೇಶನನ್ನ, ಜಲ ರೂಪದಲ್ಲಿ ಗೌರಿಯನ್ನ, ವಾಯು ರೂಪದಲ್ಲಿ ವಿಷ್ಣುವನ್ನ, ಆಕಾಶ ರೂಪದಲ್ಲಿ ಶಿವನನ್ನ, ಈ ರೂಪದಲ್ಲಿ ಸೂರ್ಯನನ್ನ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲೂ ಕೂಡ ಪ್ರಕೃತಿಯನ್ನೇ ಪರಮೇಶ್ವರ ಎನ್ನುವ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ನಾವಿಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ನಾವು ಸುದ್ದಿಗೆ ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನು ಬಳಸದೆ ಕೇವಲ ಮಾಧ್ಯಮ ಮಾರ್ಗದಲ್ಲಿ ಮಾತ್ರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಆ ದಿನ ವಿಶೇಷವಾಗಿ ಈಶ್ವರವರದಲ್ಲಿ ಬೆಳಗ್ಗೆ 8 ಗಂಟೆಗೆ ರುದ್ರಾಭಿಷೇಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 9 ಗಂಟೆಗೆ 10 ಗಂಟೆಗೆ ರಕ್ತದಾನ ಶಿಬಿರವನ್ನು ಶ್ರೀಯುತ ಡಾಕ್ಟರ್ ರತ್ನಾಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ 11 ಗಂಟೆಗೆ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಪರಿಸರ ಚಿತ್ರಕಲೆ ಹಾಗಾಗಿ ಅದನ್ನು ಈಗಾಗಲೇ ನಾವು ಗೂಗಲ್ ಫಾರ್ಮ್ಗಳು ಕೂಡ ನಾವು ಪ್ರಚಾರ ಮಾಡಿದ್ದೀವಿ. ಅದನ್ನು ಎಲ್ಲ ಶಾಲಾ ಕಾಲೇಜುಗಳು ಕೂಡ ಅದನ್ನು ಬಳಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಸಂಜೆ 4 ಗಂಟೆಗೆ ಪರಿಸರ ರಸಪ್ರಶ್ನೆ ಎನ್ನುವ ಒಂದು ವಿನೂತನ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜನರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ 5:00 ಕಲಾರ್ಪಣ ಸ್ಕೂಲ್ ಆಫ್ ಆರ್ಟ್ಸ್ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ. ಹಾಗೆಯೇ 6:30 ಪರಿಸರ ಕುರಿತಾದ ಒಂದು ಕಿರುಚಿತ್ರವನ್ನು ಕೂಡ ನಾವು ಪ್ರದರ್ಶನ ಮಾಡ್ತಾ ಇದ್ವಿ. ಹಾಗೆಯೇ ಆ ದಿನ ಸಭಾ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಸಾಗರ್ ಕಿರುಚಿತ್ರ ನಿರ್ಮಾಪಕರು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಈ ಸಲದ ನಮ್ಮ ಈಶ್ವರವನ ಪರಿಸರ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀಪತಿ ಅವರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ಅವರು ಖ್ಯಾತ ಪರಿಸರ ತಜ್ಞರು ಕೂಡ. ಅದೇ ರೀತಿ ಈಶ್ವರವನ ಸಾಮಾಜಿಕ ಪ್ರಶಸ್ತಿಯನ್ನು ಶ್ರೀಯುತ ಶಿವಕುಮಾರ್ ಸಿಆರ್ ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಅವರು ಒಂದು ವಿಶೇಷ ಚೇತನ ವ್ಯಕ್ತಿ, ಅಲ್ಲದೆ ವಿಶೇಷ ಚೇತನರಿಗಾಗಿ ಸಾಕಷ್ಟು ಪರಿಶ್ರಮವನ್ನು ಪಡಿಸಿರುವ ಒಬ್ಬ ವಿಶೇಷ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ರಾತ್ರಿ 8 ಗಂಟೆಗೆ ಶೃಂಗೇರಿ HS ನಾಗರಾಜ್ ಗುರುಗುವ ಸಂಗೀತ ಮಹಾವಿದ್ಯಾಲಯ ಅವರಿಂದ ಶಿವಸ್ತುತಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಅದಲ್ಲದೆ ಪ್ಲಾಸ್ಟಿಕ್ ಮಹಾಮಾರಿ, ಪ್ಲಾಸ್ಟಿಕ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜಿಸ್ತೀವಿ. ಅದನ್ನು ಶ್ರೀಮತಿ ಶಾಂತಲಾ ಕೌಶಿಕ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಅದಲ್ಲದೆ ಪಶ್ಚಿಮ ಘಟ್ಟಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವ
ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಅದಲ್ಲದೆ ನಿರಂತರ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಅದಲ್ಲದೆ ಒಂದು ವಿಶೇಷವಾಗಿ ನಮ್ಮಲ್ಲಿ ಶಿವ ಪ್ರದಕ್ಷಿಣೆ ಎನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮಗಳನ್ನು ಕೂಡ ನಾವು ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಪರಿಸರ ಆ ಒಂದು ಪರಿಸರದಲ್ಲಿ ವೃಕ್ಷಗಳ ನಡುವೆ ಶಿವಾಶ್ರಮವನ್ನು ಕಟ್ಟಿಸುತ್ತಾ ಶಿವನಿಗೆ ಅಭಿಷೇಕ ಮಾಡುವಂತಹ ಒಂದು ಉತ್ತಮ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ. ಅದನ್ನು ಶಿವಮೊಗ್ಗದ ಎಲ್ಲ ಜನರು ಉಪಯೋಗಿಸ್ಕೋಬೇಕು. ಪರಿಸರ ಶಿವರಾತ್ರಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅಲ್ಲದೆ ನಾವೊಂದು ವಿಶಿಷ್ಟ ಕಾರ್ಯಕ್ರಮ, ಒಂದು ಪ್ರತಿಜ್ಞಾ ವಚನ ಅಥವಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಸಂಕಲ್ಪ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಬೇರೆಲ್ಲ ದೇವಸ್ಥಾನಗಳಲ್ಲಿ ನಮಗೆ ದೇವರಲ್ಲಿ ಅದು ಕೊಡು ಇದು ಕೊಡು ಇದನ್ನು ಕೊಡು ಅಂತ ನಾವು ಸಂಕಲ್ಪವನ್ನು ಮಾಡಿದರೆ, ನಮ್ಮಲ್ಲಿ ನಾನು ಈ ಥರ ಮಾಡ್ತೀನಿ, ಪ್ಲಾಸ್ಟಿಕ್ ಮುಕ್ತವಾಗಿ ಜೀವನವನ್ನು ಮಾಡ್ತೀನಿ, ಆಹಾರವನ್ನು ವ್ಯರ್ಥ ಮಾಡದೇ ಇರ್ತೀನಿ, ನದಿ ಪರಿಸರ ನದಿ ಜಲಮೂಲಗಳನ್ನು ಸಂರಕ್ಷಿಸುತ್ತೇನೆ ಎನ್ನುವ ಒಂದು ವೈಶಿಷ್ಟ್ಯಪೂರ್ಣವಾದ ಸಂಕಲ್ಪವನ್ನು ಕೂಡ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮಲೆನಾಡು ಹಸಿರಿನ ನೆಲೆ ಬೀಡು ಅಂತ ಹೇಳ್ತಾ ಇದ್ದಂಥ ಕಾಲದಲ್ಲಿ ಇವತ್ತು ಮಲೆನಾಡು ಆಲ್ಮೋಸ್ಟ್ ಬರಡು ಭೂಮಿ ಆಗ್ತಾ ಇದೆ. ಎಲ್ಲ ನಾಗರಿಕರಲ್ಲಿ ಬರೋ ಬೇಸಿಗೆ ನಾವೆಷ್ಟು ನೀರನ್ನು ವೇಸ್ಟ್ ಮಾಡ್ತೀವಿ, ತುಂಗಾ ನದಿ ಹರಿತಾ ಇದೆ ಅನ್ನೋ ಒಂದು ಗರ್ವ ನಮಗಿದೆ. ಮನೆ ಮುಂದೆ ಬಾಗಿಲು ತೊಳೆಯೋ ನೆಪದಲ್ಲಿ, ಕಾರ್ ತೊಳೆಯೋ ನೆಪದಲ್ಲಿ ನಿರಂತರವಾಗಿ ನಾವು ನೀರನ್ನು ವೇಸ್ಟ್ ಮಾಡೋದು. ಇನ್ನು 3 ತಿಂಗಳಂತೂ ಬಹಳ ಒಂದು ಕ್ರೂಷಿಯಲ್ ಆದಂಥ ಕಾಲಮಾನ. ಇದೆಲ್ಲದ ಕುರಿತಾಗಿ ಜಾಗೃತಿ, ಪರಿಸರ ಇದ್ದರೆ ನಾವು ಪರಿಸರದಲ್ಲೇ ಭಗವಂತನನ್ನು ಕಾಣಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇತ್ತು. ಬರೀ ಎಲ್ಲ ದೇವಸ್ಥಾನದಲ್ಲಿ ನಡೆಯುವಂಥ ಅರ್ಚನೆ, ಪೂಜೆ, ಪ್ರಸಾದ ವಿನಿಯೋಗ ಮಾತ್ರ ಅಲ್ಲದೆ ಪರಿಸರದಲ್ಲೇ ಶಿವ ಕಾಣಬೇಕು, ಶಿವನ ಸಾನ್ನಿಧ್ಯ ಪರಿಸರದಲ್ಲಿದೆ ಅನ್ನೋ ಒಂದು ಜಾಗೃತಿ ಮೂಲಕ ಅಲ್ಲಿ ಬಂದಂಥ ಸಾರ್ವಜನಿಕರು ಭಕ್ತರು ತೆರಳಬೇಕು ಅನ್ನೋ ಒಂದು ಕಳಕಳಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕಳೆದರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಜೊತೆ ಆಗಬೇಕು ಅಂತ ಕೇಳ್ಕೊತೀವಿ. ಭಾಗವಹಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಮಿತ್ರರಿಗೆ ನವಿ ಶ್ರೀ ಈಶ್ವರನ ಶಾಖಾ ವತಿಯಿಂದ ಧನ್ಯವಾದಗಳು. ನಮಸ್ಕಾರ.